ಹೆಲೋ ಬೆಂಗಳೂರು, ಎಲ್ಲರಿಗೂ ನಮಸ್ಕಾರ. ಒಂದು ಕಾಲದಲ್ಲಿ ನಮ್ಮ ಬೆಂಗಳೂರು ಒಂದು ಸಣ್ಣ ಪಟ್ಟಣವಾಗಿತ್ತು. ಈಗ ಬೃಹತ್ ಬೆಂಗಳೂರಾಗಿ ಬೆಳೆದು ನಿಂತಿದೆ ಮತ್ತು ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿದೆ. ಬೆಂಗಳೂರನ್ನು ಗಾರ್ಡನ್ ಸಿಟಿ, ಐಟಿ ಹಬ್ ಹಾಗೂ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. ಬೆಂಗಳೂರು ಸುಮಾರು 67,000 ಐಟಿ ಖಾಸಗಿ ಕಂಪನಿಗಳು ಹಾಗೂ ಬಿಇಎಲ್, ಬಿಎಚ್ಇಎಲ್, ಎಚ್ಎಎಲ್, ಬಿಇಎಂಎಲ್ ನಂತಹ ಸಾರ್ವಜನಿಕ ವಲಯ ಕಂಪನಿಗಳಿಗೆ ತವರಾಗಿದೆ. ಇದರೊಂದಿಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಗೂ ಇನ್ನಿತರ ಶಿಕ್ಷಣ ಸಂಸ್ಥೆಗಳಿಗೆ ನೆಲೆಯಾಗಿದೆ. ವಿಡಿಯೋ ಶುರು ಮಾಡುವ ಮುನ್ನ ನೀವು ನಮ್ಮ ಕುಕಿ ಕ್ರಿಯೇಷನ್ಸ್ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡುವುದನ್ನು ಮರೆಯಬೇಡಿ. ಬೆಂಗಳೂರು ಭಾರತದ 3ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರವಾಗಿದೆ. ಮೊದಲನೇ ಹಾಗೂ ಎರಡನೇ ಸ್ಥಾನವನ್ನು ಡೆಲ್ಲಿ ಹಾಗೂ ಮುಂಬೈ ಹೊಂದಿದೆ. ಪ್ರಸ್ತುತ ಬೆಂಗಳೂರಿನಲ್ಲಿ 1.5 ಕೋಟಿ ಅಷ್ಟು ಜನ ವಾಸವಾಗಿದ್ದಾರೆ. ಆದರೆ 1971ರಲ್ಲಿ ಬೆಂಗಳೂರು ಕೇವಲ 16.2 ಲಕ್ಷ ಜನಸಂಖ್ಯೆ ಹೊಂದಿರುವ ಒಂದು ಸಣ್ಣ ಪಟ್ಟಣವಾಗಿತ್ತು. 1981ರಲ್ಲಿ 29.2 ಲಕ್ಷ ಜನಸಂಖ್ಯೆಗೆ ಏರಿಕೆಯಾಗಿತ್ತು. ಹಾಗೆ 1991ರಲ್ಲಿ 41.3 ಲಕ್ಷಕ್ಕೆ ಹಾಗೂ 2001ರಲ್ಲಿ ಜನಸಂಖ್ಯೆಯು 56.7 ಲಕ್ಷಕ್ಕೆ ಏರಿಕೆಯಾಗಿತ್ತು. ಇದರೊಂದಿಗೆ 1971ರಿಂದ 2001ರೊಳಗೆ ಅಂದರೆ ಕೇವಲ 3 ದಶಕದಲ್ಲಿ 250% ಅಂದರೆ 2.5 ಪಟ್ಟಷ್ಟು ಏರಿಕೆಯಾಗಿತ್ತು. ಬೆಂಗಳೂರಿನ ಜನಸಂಖ್ಯೆಯ ಹೆಚ್ಚಳದಿಂದ ವಾಹನಗಳ ಸಂಖ್ಯೆಯೂ ಹೆಚ್ಚಳವಾಗಿತ್ತು. ಇದರಿಂದಾಗಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್, ನಾಯ್ಸ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಹಾಗೂ ಪಾರ್ಕಿಂಗ್ ಸಮಸ್ಯೆಗಳು ಹುಟ್ಟಿಕೊಂಡವು. ಇದರಿಂದಾಗಿ ನಮ್ಮ ಮೆಟ್ರೋ ಎಂಬ ಹೊಸ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನು ಶುರು ಮಾಡಲಾಯಿತು. ಪ್ರಸ್ತುತ ಸಮಯ ಅಂದರೆ 2024 ಡಿಸೆಂಬರ್ ವೇಳೆಗೆ ಬೆಂಗಳೂರಿನ ನಮ್ಮ ಮೆಟ್ರೋ 76.95 ಕಿಲೋಮೀಟರ್ನಷ್ಟು ಸಂಚಾರದಲ್ಲಿದೆ. ಇದರಲ್ಲಿ 30.5 ಕಿಲೋಮೀಟರ್ ಹಸಿರು ಲೈನ್ ಹೊಂದಿದ್ದರೆ 46.45 ಕಿಲೋಮೀಟರ್ ಪರ್ಪಲ್ ಲೈನ್ ಹೊಂದಿದೆ. ಇನ್ನು ನಮ್ಮ ಮೆಟ್ರೋದ ಇತಿಹಾಸ, ಮುಂಬರುವ ಪ್ರಾಜೆಕ್ಟ್ಗಳು ಹಾಗೂ ಫ್ಯೂಚರ್ ಡೆವಲಪ್ಮೆಂಟನ್ನು ಕುರಿತು ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ವಿಡಿಯೋಗಳಿವೆ. ದಯವಿಟ್ಟು ಅದನ್ನು ವೀಕ್ಷಿಸಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.